ಖಂಡಿತ ಸಮರ್ಥನೆ ಮಾಡ್ಕೊಳ್ಳಲ್ಲ. ತಮಿಳಿಂದ ಕನ್ನಡ ಅನ್ನೋದು ಹುಟ್ಟಿರೋದು ದೊಡ್ಡ ಸುಳ್ಳು. ಸಿ, ನಮಗೆ ಹಳೆ ಕಾಲದಲ್ಲಿ 1856 ರಾಬರ್ಟ್ ಕಾಲ್ಡ್ವೆಲ್ ಅನ್ನೋದು ಒಂದು ವ್ಯಕ್ತಿ ತಮಿಳೇ ತಾಯಿ ಭಾಷೆ, ಕನ್ನಡ ಮತ್ತು ತೆಲುಗು ಮತ್ತು ಮಲಯಾಳಂ ಇದೆಲ್ಲ ತಮಿಳಿಂದ ಬಂದಿದೆ ಅಂತ ಒಂದು ಸ್ವಲ್ಪ ಸ್ಕಾಲರ್ಶಿಪ್ ಬರೆದಿದ್ರು. ಅವರು ಅದ್ರ ಜೊತೆ ಆ ಪುಸ್ತಕದಲ್ಲಿ ಇನ್ನೇನು ಬರೆದಿದ್ರು ಅಂದರೆ, ಈ ಒಂದು ಆರ್ಯನ್ನವರು ಅಂದರೆ ಮೇಲ್ಜಾತಿಯವರು ಮತ್ತು ಬಿಳಿಯೋರು ದ್ರವಿಡಿಯನವ್ರಿಗಿಂತ ಶ್ರೇಷ್ಠ ಜನಾಂಗದವರು ಅಂತಲೂ ಆ ಪುಸ್ತಕದಲ್ಲಿ ಬರೆದಿದ್ರು. ಅದರ ನಂತರ 100 ವರ್ಷದ ನಂತರ ಅದೆಲ್ಲ 20ನೇ ಶತಮಾನದಲ್ಲಿ ಅದೆಲ್ಲ ಡಿಬಂಕ್ ಆಗಿ ಅದು ಸುಳ್ಳು ಅಂತ ಪ್ರಸ್ತಾಪ ಆಯಿತು. ಆದರೆ ಇವರು ತಮಿಳುನಾಡಿನಲ್ಲಿರೋ ರಾಜಕಾರಣಿಗಳು ಮತ್ತು ಕಮಲ್ ಹಾಸನ್ ಅಂತವರು ಅಪ್ಡೇಟ್ ಆಗಿಲ್ಲ, ಇನ್ನೂ 19ನೇ ಶತಮಾನದಲ್ಲೇ ಇದ್ದಾರೆ. ಬಹುಶಃ ಅವ್ರಿಗೆ ಕನ್ನಡ ಅನ್ನೋದು ತಮಿಳಿಂದ ಹುಟ್ಟು ಬಂದಿದೆ ಅನ್ನೋರು ಅಂದರೆ ಆರ್ಯನ್ನವರು ದ್ರಾವಿಡಗಿಂತ ಶ್ರೇಷ್ಠ ಜನಾಂಗ ಅಂತಲೂ ಆ ಮನಸ್ಥಿತಿ ಇರ್ಬೋದು ಅವರಲ್ಲಿ. ಸೊ ನಮಗೆ ಇವರೆಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಆಗಬೇಕು, ಹೊಸ ಲಿಂಗ್ವಿಸ್ಟಿಕ್ ಸ್ಕಾಲರ್ಶಿಪ್ಪನ್ನು ಓದಬೇಕು, ನಮಗೆ ಭಾಳ ಮುಖ್ಯ. ಆಮೇಲೆ ಅದ್ರ ಜೊತೆ ಯಾವಾಗ ನಮ್ಮ ಮಾತು ತಪ್ಪು ಅಂತ ಗೊತ್ತಾದಾಗ ಅಥವಾ ಸುಳ್ಳು ಅಂತ ಗೊತ್ತಾದಾಗ ಅಥವಾ ಅಸತ್ಯ ಅಂತ ಗೊತ್ತಾದಾಗ ಅದನ್ನು ವಾಪಸ್ ತೊಗೊಂಡು ಸರಿಪಡಿಸೋ ಒಂದು ವಿನಯ ಇರಬೇಕು. ಅದನ್ನು ವಾಪಸ್ ತೊಗೊಂಡು ಸರಿಪಡಿಸೋ ಒಂದು ಒಳ್ಳೆತನ, ಒಂದು ದೊಡ್ಡತನ ಇರಬೇಕು. ಅದನ್ನು ಬಿಟ್ಟು ಈ ರೀತಿ ನಾನು ಕ್ಷಮೆ ಕೇಳಲ್ಲ ಅನ್ನೋ ಒಂದು ಸಣ್ಣತನ, ಒಂದು ಮೊಂಡತನ ಅನ್ನೋದನ್ನು ನಾವು ಖಂಡಿತ ಖಂಡಿಸ್ತೀವಿ. ಆ್ಯಂಡ್ ಅದು ನಮಗೆ ಏನು ತೋರಿಸುತ್ತೆ ಅಂದರೆ, ಅದು ಒಂದು ಅವರ ಮಾತು ಮೇಲೆ ಅವ್ರಿಗೆ ಹಿಡಿತಾ ಇಲ್ಲ. ಮತ್ತು ಮುಖ್ಯವಾಗಿ ಇದನ್ನು ಏನು ಹೇಳುತ್ತೆ ಅಂದರೆ, ಇದು ತಮಿಳು ಕನ್ನಡದ ನಡುವೆ ಘರ್ಷಣೆ ಅಲ್ಲ, ಇದು ಸತ್ಯಕ್ಕೂ ಸುಳ್ಳಿನ ನಡುವೆ ಘರ್ಷಣೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸತ್ಯ ಅಂದರೆ ಏನು? ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಈ ಒಂದು ಪಂಚದ್ರಾವಿಡ ಭಾಷೆಗಳಲ್ಲ, ಇವೆಲ್ಲ ಸಹೋದರ ಸಹೋದರಿಯ ಭಾಷೆಗಳು, ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಭಾಷೆಗಳು. ಇದೇ ನಮಗೆ ಭಾಳ ಅಪ್ಡೇಟೆಡ್ 100 ವರ್ಷದಿಂದ ಅಪ್ಡೇಟೆಡ್ ಅಂದರೆ ನಾನು ಮೊನ್ನೆ ಬಂದಿರೋದಲ್ಲ, 100 ವರ್ಷದಿಂದ ಲಿಂಗ್ವಿಸ್ಟಿಕ್ ಸ್ಕಾಲರ್ಸ್ ಹೇಳಿರೋದು. ಸೊ ಯಾವುದೋ ಒಂದು ಹಳೆ ಕಾಲದಿಂದ ಇಟ್ಕೊಂಡು ಅದನ್ನು ಮುಂದುವರ್ಸೋದು ತಪ್ಪು. ಬಟ್ ಅದ್ರ ಜೊತೆ ಭಾಳ ಜನ ಬೇರೆದು ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾನು ಒಂದು ನೋಡಿದೆ, ಯಡುವೀರವರು ಅವರು ಏನು ಹೇಳಿದ್ದಾರೆ ಅಂದರೆ, ಕನ್ನಡದ ಉದ್ಭವ ಎಲ್ಲಿಂದ ಬಂದಿದೆ ಅಂದರೆ ಸಂಸ್ಕೃತ ಮತ್ತು ಪ್ರಕೃತಿಯಿಂದ. ಅದು ಕೂಡ ಅವೈಜ್ಞಾನಿಕ. ಕಮಲ್ ಹಾಸನ್ ಅವರ ಮಾತಿನ ಎಷ್ಟು ಸುಳ್ಳಿದೆಯೋ ಅದಕ್ಕಿಂತ ಅಷ್ಟೇ ಸುಳ್ಳು ಅಥವಾ ಅದಕ್ಕಿಂತ ಜಾಸ್ತಿ ಸುಳ್ಳು. ಯಾಕೆಂದರೆ ಇಂಡೋ ಯುರೋಪಿಯನ್ ಭಾಷೆಗಳು ಸಂಸ್ಕೃತ ಪ್ರಕೃತಿ, ಮತ್ತು ಕನ್ನಡ ಅನ್ನೋ ದ್ರಾವಿಡ ಭಾಷೆ, ಲ್ಯಾಂಗ್ವೇಜ್ ಫ್ಯಾಮಿಲಿನೇ ಬೇರೆ. ಈ BJP ಅವರು ಎಷ್ಟು ಸಲ ಏನು ಮಾಡ್ತಾರೆ ಅಂದರೆ, ಸುಳ್ಳಿನ ಇತಿಹಾಸ ಹುಟ್ಟಾಕ್ತಾರೆ. ನಾವು ಇದು ಊರಿಗೌಡ ನಂಜೇಗೌಡ ಎಲ್ಲ ನೋಡಿದ್ದೀವಿ. ಅವ್ರದ್ದು ಬೇರೆದೆಲ್ಲ ಸುಳ್ಳು ಹುಟ್ಟಾಕ್ಬಿಟ್ಟು ಅದನ್ನೇ ಸತ್ಯ ಅಂತ ಪ್ರತಿಪಾದಿಸ್ತಾರೆ. ಸೊ ನಮಗೆ ಈ ಒಂದು ತಮಿಳು ರಾಜಕಾರಣಿಗಳು ಕಮಲ್ ಹಾಸನ್ ಥರನೇ ಈ BJP ಮತ್ತು ಬೇರೆಯವರೆಲ್ಲ ಅವರ ಒಂದು ಮೂಗ್ನೇರಕ್ಕೆ ಸುಳ್ಳಿನ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು ಹೊರತು ಸತ್ಯದ, ದ್ರಾವಿಡತನದ, ಒಂದು ಅಕ್ಕ ತಂಗಿಯರ ಭಾಷೆ ಕನ್ನಡ ಮತ್ತು ತಮಿಳು ಅನ್ನೋದನ್ನು ಕ್ಲಿಯರಾಗಿ ಪ್ರಸ್ತಾಪ ಮಾಡ್ತಾ ಇದ್ರು. ನಮಗೆ ನೀವು ಖಂಡಿತ ಶಿವರಾಜ್ ಕುಮಾರ್ ಅವ್ರನ್ನೇ ಕೇಳಬೇಕು. ಆದರೆ ಅವರು ಆ ವೇದಿಕೆಯಲ್ಲಿ ಅವರು ಮಾತಾಡೋಕ್ಕಾಗದೇ ಇದ್ರು ಕೂಡ ಅದರ ನಂತರ ಮತ್ತು ಇಷ್ಟೊಂದು ನ್ಯಾಯಬದ್ಧವಾದ ಆಕ್ರೋಶ ಕರ್ನಾಟಕದಿಂದ ಬರ್ತಾ ಇದೆ ಅಂತ ಆದಮೇಲೂ ಕೂಡ ಮಾತಾಡಿಲ್ಲ ಅಥವಾ ಸಮರ್ಥಿಸ್ಕೊಂಡಿದ್ದಾರೆ ಅನ್ನೋದು ಅದು ಒಳ್ಳೆಯ ಸಂದೇಶ ಅಲ್ಲ. ನಮ್ಮೆಲ್ಲರಿಗೂ ಭಾಳ ಚಿಕ್ಕ ವಯಸ್ಸಿಂದ ನಾವು ಕೇಳಿದ್ದೀವಿ, ಗೋಕಾಕ್ ಚಳವಳಿ ಅನ್ನೋದು ಒಂದು ಹೋರಾಟ, ಅದು ಒಂದು ಭಾಷೆಗೆ ಸಂಬಂಧಪಟ್ಟಿರೋ ಹೋರಾಟ. ಅದನ್ನು ನಾವು ಯಾವಾಗಲೂ ಮಾತಾಡ್ತೀವಿ. ರಾಜ್ಕುಮಾರ್ ಅವರು ಅದು ಒಂದು ನಮ್ಮ ಮೇರು ನಟರು ಅಂತ ಹೋರಾಟ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಇವರು ಶಿವರಾಜ್ ಕುಮಾರ್ ಅವರು ಅದನ್ನು ಕೂಡ ಆ ಭಾಷೆಯ ಒಂದು ಹೋರಾಟದ ಕಿಚ್ಚನ್ನು ಮುಂದುವರಿಸಬೇಕು. ಅದು ಬಿಟ್ಟು ಸ್ನೇಹ, ಫ್ರೆಂಡ್ಶಿಪ್ ಅನ್ನೋ ಕಾರಣಕ್ಕೆ ಸುಳ್ಳುಗಳನ್ನು ಸಮರ್ಥಿಸ್ಕೊಳ್ಳೋದು ಅಥವಾ ಸುಳ್ಳುಗಳನ್ನು ಮುಚ್ಚಾಕೋದು ಅಥವಾ ಭಾಷೆ ವಿಚಾರದಲ್ಲಿ ಅದನ್ನು ಗಟ್ಟಿಯಾಗಿ ಮಾತಾಡದೇ ಇರೋದು ಏನು ತೋರಿಸುತ್ತೆ ಅಂದರೆ, ಅವರಿಂದ ನಮಗೆ ರಿಲೈ ಮಾಡೋಕ್ಕಾಗಲ್ಲ. ಅವರಿಗೆ ಭಾಷೆಗಳಿಗಿಂತ ಹೆಚ್ಚಾಗಿ ಎಲ್ಲೋ ಒಂದು ನಮ್ಮ ಕನ್ನಡತನ, ಕರ್ನಾಟಕತನ, ಸತ್ಯಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಕಡೆ ಸಿನಿಮಾ ಕರಿಯರು ಮತ್ತು ಎಲ್ಲರ ಜೊತೆನೂ ಒಂದು ರೀತಿ ಜೊತೆಗೆ ಹೋಗ್ಕೊಂಡು ಎಲ್ಲ ಒಂದು ರೀತಿ ಸತ್ಯಗಳನ್ನ ಮುಚ್ಚಾಕೋದನ್ನೇ ಅವರ ಮೂಲ ಉದ್ದೇಶ ಇರ್ಬೋದು ಅನ್ನೋದನ್ನು ಅದು ತೋರಿಸುತ್ತೆ.